ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಆದ್ಯಾಸ್ ಕಿಚನ್. ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ವೀಟ್ ಮಾಡ್ತಾಯಿದ್ದೀನಿ. ನೀವು ಎಲ್ಲ ಕಡೆ ತಿಂದಿರ್ತೀರ, ಮದುವೆ ಮನೆ, ಗುರುಪ್ರವೇಶ ಎಲ್ಲ ಕಡೆ ತಿಂದಿರ್ತೀರ, ಎಲ್ಲ ಫಂಕ್ಷನಲ್ಲೂ ತಿಂದಿರ್ತೀರ, ಮನೆಯಲ್ಲೂ ಬಂದು ಟ್ರೈ ಮಾಡಿರ್ತೀರ. ಆದರೆ ಅಷ್ಟು ಟೇಸ್ಟಿಯಾಗಿ ಬಂದಿರಲ್ಲ. ನಾವು ಇನ್ನೂ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: 1 ಕಪ್ ಶಾವಿಗೆ, 1 ಕಪ್ ಸಬ್ಬಕ್ಕಿ. ನಾನು ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ, ದೊಡ್ಡದು ತೊಗೋಬೋದು. ಇದು 1/2 ಅವರ್ ಮುಂಚೆ ನೆನೆಸಿಡಬೇಕು, ದೊಡ್ಡದಾದರೆ 1 ಅವರ್ ನೆನೆಸಬೇಕು. 1 ಕಪ್ ಶುಗರ್ ತೊಗೊಂಡಿದ್ದೀನಿ, 2 ಸ್ಪೂನ್ ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ. ಕೋವನ್ನ ಆಲ್ರೆಡಿ ಮಿಲ್ಕಲ್ಲೇ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದು ಗಂಟಿಲ್ದಿರ ಕಲಸಿಟ್ಕೊಂಡ್ರೆ ಈಸಿ ಆಗುತ್ತೆ. ಕೇಸರಿ ತೊಗೊಂಡಿದ್ದೀನಿ, ಮಿಲ್ಕ್ ಮೇಡ್ 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮ್, ಪಿಸ್ತಾ, ಫ್ಲೇವರ್ಗೆ ಏಲಕ್ಕಿ ತೊಗೊಂಡಿದ್ದೀನಿ. 1 ಲೀಟ್ರ್ ಮಿಲ್ಕ್ ತೊಗೊಂಡಿದ್ದೀನಿ. ಹಾಲು ಕಾಯಕ್ಕೆ ಇಕ್ಕೋಣ. ಇನ್ನೊಂದು ಕಡೆ ಇನ್ನೊಂದು ಪಾತ್ರೆ ಇಟ್ಟು, ಇನ್ನೊಂದು ಕಡೆ ಶಾವಿಗೆ ಬೇಯಿಸೋಕ್ಕೆ ಇನ್ನೊಂದು ಪಾತ್ರೆ ಇಟ್ಟು ನೀರಿಡೋಣ ಕಾಯೋಕ್ಕೆ. ಕೇಸರಿಗೆ ಸ್ವಲ್ಪ ಹಾಲು ಹಾಕಿ ನೆನೆಗೆ ಬಿಡೋಣ. ಇವಾಗ ನೀರು ಕಾದಿದೆ, ಸಬ್ಬಕ್ಕಿ ಹಾಕೋಣ. ಇವಾಗ ಶಾವಿಗೆ ಹಾಕೋಣ. 2 ಬೇಯಲಿ. ಇದು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಅಂಟು ಬಿಡುತ್ತೆ. ಇವಾಗ ಬೆಂದಿದೆಯಾ ಇದೆ, ಇದು ನೋಡೋಣ. ಇದು ಬೆಂದಿದೆ, ಕಟ್ಟಾಗುತ್ತೆ. ಬೆಂದಿದೆ, ಸಾಕಿಷ್ಟು. ಇವಾಗ ಕಾದಿರೋ ಹಾಲು ಹಾಕೋಣ. ಒಂದು 5 ನಿಮಿಷ ಕುದೀಲಿ. ಅಷ್ಟರಲ್ಲಿ ನಾವು ಬಾದಾಮ್ ಕಟ್ ಮಾಡ್ಕೊಳ್ಳೋಣ. ನೋವಿದೆ, ಆಕ್ರೋಶ ಇದೆ, ಯಾಕೆ ಭಗವಂತ? ಪಿಸ್ತಾನೋ ಕಟ್ ಮಾಡೋಣ. ಇದೆ 1 ಕಪ್ ಶುಗರು. ನೀವು ಬೇಕಂದರೆ ಇನ್ನೂ 1/2 ಕಪ್ ಹಾಕ್ಕೋಬೋದು. ನಿಮ್ಮ ಟೇಸ್ಟಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ನಾನು 1 ಕಪ್ ಹಾಕಿದ್ದೀನಿ, ನಮ್ಗೆ ಸಾಕು. ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ. ಅವಾಗವಾಗ ಮಿಕ್ಸ್ ಮಾಡ್ಕೊಳ್ಳಿ. ಹಾಲಲ್ಲಿ ಕೋವನ್ನ ಕಲಸಿಟ್ಟಿದ್ದೀನಿ, ಗಂಟಿಲ್ದಿರ. ಅದನ್ನ ಹಾಕೋಣ. ಇವಾಗ ಗಂಟಿರಬಾರ್ದು, ಮಿಕ್ಸ್ ಮಾಡಿ. ಕಲರ್ಗೆ ಕೇಸರಿ ನೆನೆಸಿಟ್ಟಿದ್ದೀನಿ. ಇದಾಗಿದೆ. ಬಾದಾಮ್ ಪೌಡ್ರ್ ಹಾಕೋಣ. 2 ಸ್ಪೂನ್ ತಗೊಂಡಿದ್ದೀನಿ ನಾನು. ಇದು ಇಳಿಸ್ಬಿಡೋಣ. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಕಾದಿದೆ. ಇವಾಗ ಗೋಡಂಬಿ ಹಾಕೋಣ. ಸ್ವಲ್ಪ ಫ್ರೈ. ಇದು ಇವಾಗ ಆಗಿದೆ. ಇವಾಗ ದ್ರಾಕ್ಷಿ ಹಾಕೋಣ. ಬಾದಾಮ್ ಹಾಕೋಣ, ಕಟ್ ಮಾಡಿಟ್ಟಿರೋದು.
ಫ್ಲೇವರ್ಗೆ ಏಲಕ್ಕಿ ಪೌಡ್ರ್ ಹಾಕ್ತೀನಿ, ಒಂಚೂರು ಪಿಸ್ತಾ ಮಿಕ್ಸ್ ಮಾಡೋಣ. ಇವಾಗ ಇದು ಫ್ರೈ ಮಾಡಿರೋದು ಇದಕ್ಕೆ ಹಾಕೋಣ. ತುಂಬ ಟೇಸ್ಟಿಯಾಗಿರೋ ಸ್ವೀಟ್ ರೆಡಿಯಾಗಿದೆ. ಇದಿಷ್ಟೇ ಕೋಲ್ಡ್ ಆದರೂ ಕೂಡ ಗಟ್ಟಿ ಆಗಲ್ಲ, ಹೀಗೆ ಇರುತ್ತೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವೀಟ್ ರೆಡಿಯಾಗಿದೆ. ನಿಮ್ಮ ಮನೆಯಲ್ಲೂ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ ಸಿಗ್ನೇಚರ್ ಡಿಶ್ ಒಂದು ರೆಸಿಪಿ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್.